ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಶನಿವಾರ ನಮಗೆ ಮುಖ್ಯವಾಗಿ ಎಷ್ಟೋ ಜನಕ್ಕೆ ಮೇ 1ನೇ ತಾರೀಕು ವೈಶಾಖ ಪೌರ್ಣಮಿಯ ದಿನ ಪರಿಹಾರವನ್ನು ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ. ಅದಕ್ಕೆ 2 ದಿನ ಆ ಕಡೆ ಈ ಕಡೆ ಅನ್ನುವಂಥದ್ದು ಪ್ರಕೃತಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಅನ್ನೋದಿರುತ್ತೆ. ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಶಕ್ತಿದಾಯಕವಾದಂಥ ಆ ಗ್ರಹ ಸಂಚರಣೆ ಅನ್ನೋದು ಕೂಡ ಇರೋದರಿಂದ ಮುಖ್ಯವಾಗಿ ಶನಿವಾರ ತಪ್ಪದೆ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು. ಮನುಷ್ಯನಿಗೆ ದುಡ್ಡು ಕಾಸಿಗಿಂತ ಈಗ ಮನಸ್ಸಿಗೆ ನೆಮ್ಮದಿ ಅನ್ನೋದು ಸಾಕಷ್ಟು ಜನಕ್ಕೆ ಇರೋದಿಲ್ಲ. ಆರೋಗ್ಯ ಸಮಸ್ಯೆಗಳು ತುಂಬ ಕಾಡ್ತಾ ಇರುತ್ತೆ. ತುಂಬಾ ನಮ್ಮ ಮನೆಯಲ್ಲಿ ಆ ಸಮಸ್ಯೆಗಳನ್ನು ನಾವು ಎದುರಿಸೋದಕ್ಕಾಗದೇ ಮನಸ್ಸು ತುಂಬ ಕುಗ್ಗೋಗ್ತಾ ಇರುತ್ತೆ. ಅಂತಹವರು ತಪ್ಪದೆ ಮನೆಯಲ್ಲಿ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ನೆಮ್ಮದಿ ಅನ್ನುವಂಥದ್ದು ಸಿಗುತ್ತೆ ಸ್ನೇಹಿತರೆ. ಎಷ್ಟೇ ದುಡ್ಡು ಖರ್ಚು ಮಾಡಿದ್ರೂ ಕೂಡ ನೆಮ್ಮದಿ ಅನ್ನುವಂಥದ್ದು ನಾವು ಹಣಕಾಸಿನಿಂದ ಖರ್ಚು ಮಾಡಿದಷ್ಟು ನಮಗೆ ಬರೋದಿಲ್ಲ. ಆದರೆ ತೃಪ್ತಿ ಅನ್ನುವಂಥದ್ದು, ಸಂತೋಷ ಅನ್ನುವಂಥದ್ದು, ನೆಮ್ಮದಿ ಅನ್ನುವಂಥದ್ದು ಬರಬೇಕು ಅಂದರೆ ನಾವು ಮಾಡುವಂಥ ಕೆಲಸ ಆಗಿರಬಹುದು, ನಾವು ಅದನ್ನು ಯಾವ ರೀತಿ ರಿಸೀವ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಅದಕ್ಕೆ ನಮ್ಮ ಹಿರಿಯರು ಎಲ್ಲರೂ ಕೂಡ ಕೆಲವೊಂದು ದಿನ ತಿಥಿ ವಾರಗಳು ಅನ್ನುವಂಥದ್ದು ತುಂಬ ಬದಲಾವಣೆಗಳನ್ನು ತಂದುಕೊಡುತ್ತೆ. ಆ ದಿನಗಳಲ್ಲಿ ನಾವು ಮಾಡುವಂಥ ಪರಿಹಾರಗಳು ನಮ್ಮ ಕೈ ಹಿಡಿಯುತ್ತೆ ಅಂತ ಹೇಳುವಂಥದ್ದು. ಈಗ ವಾರದಲ್ಲೇ ನೋಡಿ, ನಮಗೆ ಈ 7 ದಿನ ಕೂಡ ಒಂದೇ ಸಮನಾಗಿ ನಮಗೆ ಒಂದು ಪಾಸಿಟಿವ್ ಆಗೇ ಇರೋದಿಲ್ಲ ಅಥವಾ ನೆಗೆಟಿವ್ ಆಗೇ ಇರೋದಿಲ್ಲ. ಕಷ್ಟ ಸುಖ ಅನ್ನುವಂಥದ್ದು ಎರಡೂ ಕೂಡ ಮಿಕ್ಸ್ ಆಗಿರುತ್ತೆ. ಅದೇ ಥರನೇ ನಮಗೆ ಪೌರ್ಣಮಿ ಮುಗಿದ ಮೇಲೆ ಬರುವಂಥ ಈ ದಿನಗಳು ಕೂಡ ಬಹಳ ಶಕ್ತಿದಾಯಕವಾಗಿರುತ್ತೆ. ಪೌರ್ಣಮಿಯ ದಿನ ಯಾರು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ, ಕಾರಣಾಂತರಗಳಿಂದ ಆಗಿರೋದಿಲ್ಲ. ಆದರೆ ಶನಿವಾರ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಮುಖ್ಯವಾಗಿ ಶನಿವಾರ ಉಪ್ಪಿನಿಂದ ಕೂಡಿದಂಥ ಪರಿಹಾರಗಳನ್ನು ಮಾಡಿಕೊಂಡ್ರೆ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ. ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ಮನೆಗೆ ಸಂಬಂಧಪಟ್ಟಂಥದ್ದು. ಎಷ್ಟೋ ಜನಕ್ಕೆ ಒಂದು ಸ್ವಂತ ಮನೆ ಮಾಡಿಕೊಳ್ಳುವಂಥ ಯೋಗ ಕೂಡಿ ಬಂದಿರೋದಿಲ್ಲ. ಅಂದರೆ ಅವ್ರಿಗೆ ಎಲ್ಲ ರೀತಿಯ ಯೋಗ್ಯತೆ ಅನ್ನೋದು ಇರುತ್ತೆ ಸ್ನೇಹಿತರೆ. ದುಡ್ಡು ಕಾಸು ಕೂಡಿ ಇಟ್ಟಿರ್ತಾರೆ, ಕಷ್ಟಪಟ್ಟಿರ್ತಾರೆ, ಸಂಪಾದನೆ ಮಾಡಿ ನಮ್ಮ ಕಷ್ಟದಲ್ಲೇ ನಾವು ಸ್ವಂತ ಮನೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಆಸೆ ಇರುತ್ತೆ. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವೊಬ್ಬರಿಗೆ ಆಗೋದಿಲ್ಲ. ಆದರೆ ಈ ಪರಿಹಾರಗಳನ್ನು ನಾವು ಯಥೇಚ್ಛವಾಗಿ ಮಾಡಿಕೊಂಡಾಗ, ಅದು ಶನಿವಾರದ ದಿನ ಮಾಡಿಕೊಂಡಾಗ ಮುಖ್ಯವಾಗಿ ನಮ್ಮ ಬದಲಾವಣೆಗಳು ಸಾಕಷ್ಟು ಪಾಸಿಟಿವ್ ಆಗಿ ಇರುತ್ತೆ. ಸಾಲದ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು. ಮುಖ್ಯವಾಗಿ ಅಂದರೆ ಶನಿವಾರ ಕಲಿಯುಗದ ಭಗವಂತನನ್ನು ನಾವು ಆರಾಧನೆ ಮಾಡುವಂಥ ವಿಶೇಷವಾದ ಈ ದಿನಕ್ಕೆ ತುಂಬ ಶಕ್ತಿ ಇರೋದರಿಂದ, ಹಾಗೂ ನಾವು ತುಂಬ ಲೈಫಲ್ಲಿ ಒಂದು ಶಿಸ್ತುಬದ್ಧವಾಗಿ ನಡ್ಕೊಳ್ಬೇಕು, ಒಂದು ಭಯ ಭಕ್ತಿ ಅನ್ನೋದು ಇರಬೇಕು ಅನ್ನೋದಕ್ಕೆ ನಮಗೆ ಶನೇಶ್ವರನು ಕಲಿಸ್ಕೊಡ್ತಾನೆ. ಶನಿ ದೇವರ ಒಂದು ಆ ಗ್ರಹ ಅಂದ್ರೇ ತುಂಬ ಜನ ಭಯ ಪಡುವಂಥದ್ದು. ಶನಿ ನಮ್ಮ ಜೀವನದಲ್ಲಿ ತುಂಬ ಆಟ ಆಡಿಸ್ತಾ ಇದೆ, ಅರ್ಧಾಷ್ಟಮ ಶನಿ ಇದೆ, ಶನಿ ದೋಷಗಳಿಂದ ಮುಕ್ತಿ ಹೊಂದಬೇಕು ಅನ್ನುವಂಥವರು ಸುಲಭ ವಿಧಾನದಲ್ಲೇ ಕಲ್ಲುಪ್ಪಿನ ಪರಿಹಾರವನ್ನು ಮಾಡಿಕೊಳ್ಬೇಕು. ಶನಿವಾರದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟೇ ನೋಡಿಕೊಂಡು ಉಪ್ಪನ್ನು ಕೊಂಡುಕೊಂಡು ಬರಬಾರ್ದು ಸ್ನೇಹಿತರೆ. ಈ ದಿನಗಳಲ್ಲಿ ಮುಖ್ಯವಾಗಿ ಶನಿವಾರದ ದಿನ ಉಪ್ಪನ್ನು ಕೊಂಡ್ಕೊಂಡು ಬರಬಾರ್ದು. ಕಬ್ಬಿಣದ ವಸ್ತುಗಳನ್ನು, ವುಡ್ಡನ್ ವಸ್ತುಗಳನ್ನು, ಶಾರ್ಪಾಗಿ ಇರುವಂಥ ವಸ್ತುಗಳನ್ನು ಕೊಂಡ್ಕೊಂಡು ಬರಬಾರ್ದು. ನಾವು ಶನಿ ಗ್ರಹ ಅಂತ ಏನು ಆ ಒಂದು ದೋಷ ಅನ್ನೋದಿರುತ್ತೆ ನೋಡಿ, ಅದು ಇನ್ನಷ್ಟು ಜಾಸ್ತಿ ಆಗುತ್ತೆ. ಆದರೆ ಈ ಪರಿಹಾರವನ್ನು ಮುಖ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಮಾಡಿಕೊಳ್ಬೇಕು. ಅಡುಗೆ ಮನೆಯನ್ನು ನೋಡಿದ ತಕ್ಷಣ ಹಿರಿಯರು ಹೇಳ್ತಾರೆ, ಇವರ ಜೀವನ, ಇವರ ಲೈಫಲ್ಲಿ ಇವರು ಅಂದ್ಕೊಂಡಿರುವಂಥದ್ದು ಸಾಕಷ್ಟು ಬದಲಾವಣೆಗಳಿರುತ್ತೆ, ತುಂಬ ಚೆನ್ನಾಗಿದ್ದಾರೆ ಅಥವಾ ತುಂಬ ಕಷ್ಟಪಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ತೋರಿಸ್ಕೊಡುತ್ತೆ. ಆದರೆ ಸೂಕ್ಷ್ಮವಾಗಿ ಯಾರಿಗೆ ಅದರಲ್ಲಿ ಅನುಭವ ಇರುತ್ತೋ ಅವರು ಗಮನಿಸಿ ಹೇಳ್ತಾರೆ. ಅದಕ್ಕೆ ನಮ್ಮ ಮನೆಗಳಿಗೆ ಯಾರಾದರೂ ಹಿರಿಯರು ಬಂದಾಗ ಒಂದು ನಮ್ಮ ಅಡುಗೆ ಮನೆಯನ್ನು ನೋಡುವಂಥದ್ದು. ದೇವ್ರ ಮನೆ ನೋಡೋದಕ್ಕೆ ಮುಂಚೆ ಅಡುಗೆ ಮನೆಯನ್ನು ನೋಡ್ತಾರೆ. ಅದರಲ್ಲೇ ಆ ಮನೆಯ ಹೆಣ್ಣು ಮಕ್ಕಳು ಏನಿರ್ತಾರೆ ನೋಡಿ, ನಾವು ಎಷ್ಟೇ ಗಂಡು ಮಕ್ಕಳು ಹೊರಗಡೆ ದುಡ್ಕೊಂಡು ಬರಬಹುದು ಸ್ನೇಹಿತರೆ, ಆದರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾವ ರೀತಿ ನಡ್ಕೊಳ್ತಾರೆ,
ಇದ್ರ ಮೇಲೆ ಅವರ ಏಳಿಗೆ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಇದನ್ನು ಗಮನಿಸ್ಕೊಂಡು ಹೆಣ್ಮಕ್ಳು ಈ ಪರಿಹಾರವನ್ನು ಮಾಡಿಕೊಳ್ಳಿ. ಒಂದು ಬೌಲಲ್ಲಿ ನೀವು ಸ್ಟೀಲು ಪ್ಲಾಸ್ಟಿಕ್ಕು ಬಳಸೋದಕ್ಕೆ ಹೋಗಬೇಡಿ. ಅದನ್ನು ಬಿಟ್ಟು ಇನ್ನು ಬೇರೆ ಯಾವುದಾದ್ರೂ ತಗೊಳ್ಬಹುದು. ಒಂದು ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕಿ. ಕಲ್ಲುಪ್ಪು ಗಾಳಿಯನ್ನು ಶುದ್ಧಿ ಮಾಡುತ್ತೆ, ತೇವಾಂಶ ಎಲ್ಲಿರುತ್ತೋ ಆ ಜಾಗವನ್ನು ಶುದ್ಧಿ ಮಾಡುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲಿರುತ್ತೋ ಅಲ್ಲಿ ಪಾಸಿಟಿವ್ ವೈಬ್ಸನ್ನು ತುಂಬಿಸುತ್ತೆ, ಸಕಾರಾತ್ಮಕವಾಗಿ ವಾತಾವರಣವನ್ನು ನಮಗೆ ಪೂರ್ತಿಯಾಗಿ ಬದಲಾವಣೆ ಮಾಡಿಕೊಡುತ್ತೆ. ಆ ನೆಗೆಟಿವ್ ಎನರ್ಜಿಯನ್ನು ತೆಗೆದು ಕಲ್ಲುಪ್ಪನ್ನು ಇದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣವನ್ನು ಹಾಕಬೇಕು. ಸಮುದ್ರ ಮಂಥನ ನಡೆದಾಗ ಲಕ್ಷ್ಮೀದೇವಿಯ ಜೊತೆ ಕ್ಷೀರ ಸಮುದ್ರದಲ್ಲಿ ಬಂದಿರುವಂಥ ಕಲ್ಲುಪ್ಪಿಗೆ ತುಂಬ ಪ್ರಾಮುಖ್ಯತೆ ಇರೋದರಿಂದ ಕಲ್ಲುಪ್ಪನ್ನು ನಾವು ಬಳಸ್ಕೊಂಡಾಗ ಯಥೇಚ್ಛವಾದಂಥ ಲಾಭಗಳನ್ನು ಕಾಣಬಹುದು. ಅರಿಶಿಣವನ್ನು 1 ಸ್ಪೂನಷ್ಟು ಹಾಕಿ. ಅರಿಶಿಣ ಗುರುಬಲ ಜಾಸ್ತಿ ಮಾಡುತ್ತೆ. ಗುರುಬಲ ಅಂತ ಇದ್ದಾಗ ಮನುಷ್ಯನಿಗೆ ಚಿನ್ನವನ್ನು ಜಾಸ್ತಿ ತೆಗೆದುಕೊಳ್ಳುವಂಥ ಯೋಗ ಕೂಡಿ ಬರುತ್ತೆ. ಹಣ ಜಾಸ್ತಿ ಇವ್ರ ಹತ್ರ ಸೇರುತ್ತೆ, ಕಡಿಮೆ ಆಗೋದಿಲ್ಲ. ತುಂಬ ಚೆನ್ನಾಗಿ ಆ ಒಂದು ಅವಕಾಶಗಳು, ಹಣ ಬರುವಂಥ ಯಾವುದೇ ರೀತಿಯಾದಂಥ ಮಾರ್ಗಗಳಿದ್ದರೂ ಕೂಡ ಸರಾಗವಾಗಿ ನಡೆಯುತ್ತೆ. ಸಾಸಿವೆಯನ್ನು ತಗೊಳ್ಳಿ. ಸಾಸಿವೆ ಅನ್ನುವಂಥದ್ದು ನಮಗೆ ಶತ್ರುಗಳಿದ್ದರೆ ಆ ಶತ್ರುಗಳು ನಮ್ಮ ಮೇಲೆ ಏನಾದರೂ ಪ್ರಯೋಗ ಮಾಡ್ತಾಯಿದ್ರು ಅದು ಎಲ್ಲವೂ ಹಿಂತಿರುಗಿಸಿ ವಾಪಸ್ ಹೋಗುವಂಥದ್ದು, ನೆಗೆಟಿವನ್ನು ತೆಗೆದು ಬಿಸಾಕುವಂಥದ್ದು. ತುಳಸಿ ದಳಗಳನ್ನು ತಗೊಳ್ಳಿ. ಕಲಿಯುಗದ ಭಗವಂತನಿಗೆ ತುಳಸಿ ದಳಗಳಿಲ್ಲದೆ ಪೂಜೆ ಪರಿಪೂರ್ಣವಾಗಿ ಇರೋದಿಲ್ಲ ಸ್ನೇಹಿತರೆ. ಅಷ್ಟೊಂದು ಪ್ರಿಯಕರವಾಗಿರುವಂಥ ತುಳಸಿ ದಳಗಳು. ಪೂಜೆಗೆ ಬಳಸುವಂಥ ಗಿಡದಲ್ಲಿ ತಗೊಳ್ಳೋದಕ್ಕೆ ಹೋಗಬೇಡಿ. ಸಪ್ರೇಟಾಗಿರುವಂಥ 1-2 ದಳಗಳನ್ನು ಇದರಲ್ಲಿಟ್ಟರೆ ಲಕ್ಷ್ಮೀದೇವಿ ಸಂಪತ್ತನ್ನು ತರ್ತಾಳೆ ಸ್ನೇಹಿತರೆ. ಹೌದು, ತುಳಸಿ ಮಾಲೆಯನ್ನು ನಾವು ಯಾವಾಗಲೂ ಅಷ್ಟೇ ಭಗವಂತನಿಗೆ ಅರ್ಪಿಸೋದ್ರಿಂದ ಕಲಿಯುಗದ ಭಗವಂತನು ಕಣ್ಣೀರನ್ನು ಒರೆಸ್ತಾನೆ. ಇಷ್ಟು ವಸ್ತುಗಳನ್ನು ನಾವು ಒಂದು ಬೌಲಲ್ಲಿ ಹಾಕಿ ರಾತ್ರಿ ಶುದ್ಧವಾಗಿ ಮನೆಯನ್ನು ಕ್ಲೀನ್ ಮಾಡಿಕೊಂಡು, ಅಂದರೆ ನಾವು ಯಥಾವತ್ತಾಗಿ ರಾತ್ರಿ ಅಡುಗೆ ಮಾಡಿ ತಿಂದು ಸ್ಟೌವನ್ನು ಒರೆಸು ಕಿಚನನ್ನು ಕ್ಲೀನ್ ಮಾಡಿ ಮಲಗುವಂಥ ಅಭ್ಯಾಸ ಎಲ್ಲರಲ್ಲೂ ಇರುತ್ತೆ. ಅದಾದಮೇಲೆ ನೀವು ಸ್ಟವ್ ಕೆಳಗಡೆ ಆಗಿರಬಹುದು, ಮೇಲೆ ಆಗಿರಬಹುದು, ಇದನ್ನು ನೀವು ಇಟ್ಟು ಒಂದು ಕೇಳ್ಕೊಳ್ಬೇಕು. ನಮ್ಮ ಮನೆಯಲ್ಲಿರುವಂಥ ಅಲಕ್ಷ್ಮಿಯನ್ನು ಓಡಿಸು, ದರಿದ್ರವನ್ನು ಓಡಿಸು, ನಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಸಂಪತ್ತನ್ನು ಕೊಡು ತಾಯಿ ಅಂತ ಕೇಳಿಕೊಂಡು ಇದನ್ನು ಇಡಬೇಕು. ಒಂದು ಸಾರಿ ಇಟ್ಟು ಮಾರನೇ ದಿನವರೆಗೂ ಮುಟ್ಟೋದಕ್ಕೆ ಹೋಗಬೇಡಿ. ಮಾರನೇ ದಿನ ನೀವು ಎದ್ದ ಕೂಡಲೇ ಅದನ್ನು ತಗೊಂಡೋಗಿದ್ದೆ ಯಾರು ತುಳಿದೇ ಇರುವ ಒಂದು ಜಾಗದಲ್ಲಿ ಹಚ್ಚ ಹಸಿರಾಗಿರುವಂಥದ್ದು ಅಥವಾ ನೀರು ಹೋಗುವಂಥ ಜಾಗದಲ್ಲಿ ಹಾಕ್ಬಿಟ್ಟು ಬರಬೇಕು. ಈ ಥರ ಹಾಕಿದಾಗ ರಾತ್ರಿ ಪೂರ್ತಿ ನಮ್ಮ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ತಗೊಂಡೋಗಿ ಹೊರಗಡೆ ಹಾಕ್ತೀವಿ. ಇಷ್ಟೇ ಸುಲಭವಾಗಿ